ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಸಿಂಪಲ್ಲಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ಇದಕ್ಕೆ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗುವಂಥ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಆದರೂ ಕೂಡ ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ದಾರನ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಹಾಕಿದ ಮೇಲೆ ಇನ್ನೊಂದು ಲಾಕ್, ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಲಾಕ್ ಹಾಕ್ತೀವಲ್ಲ ಆ ರೀತಿ 2 ಲಾಕನ್ನು ಹಾಕಿದ್ದೀನಿ. 2 ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. 3 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಇಲ್ಲಿ ಕೂಡ 4 ಚೈನಿಗೆ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ನಾನೀಗ 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸರಿ 3 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ 3 ಚೈನು ಎಲ್ಲಿ ಬರುತ್ತಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೂಜಿನ ಹಾಕಿ ದಾರನ ತಂದು ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ನಾನಿಲ್ಲಿ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಫ್ಲವರ್ ಬೀಡ್ಸ್ ಇಷ್ಟ ಇದ್ದರೆ ಈ ಒಂದು ಗೋಲ್ಡ್ ಕಲರಲ್ಲಿ ಫ್ಲವರ್ ಬೀಡಲ್ಲಿ ಕೂಡ ಸಿಗುತ್ತೆ. ನೀವು ಆ ಬೀಡ್ ಕೂಡ ನೀವು ತೊಗೋಬೋದು. ಈ ರೀತಿ ಬೀಡ್ಸನ್ನು ಹಾಕಿಬಿಟ್ಟು ಈ ಬೀಡ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡಬೇಕಾಗತ್ತೆ. ಬೀಡ್ ಲಾಕ್ ಹಾಕಿದ ಮೇಲೆ 1 2 3 4 ಚೈನ್ನ ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಎಡಗಡೆ ಸಹಾಯದಿಂದ ಕೈಯಲ್ಲಿ ದಾರನ ಇಟ್ಕೊಂಡ್ಬಿಟ್ಟು ಇದೇನು ಫಸ್ಟು 3 ಚೈನ್ ಲಾಕ್ ಏನಿದೆಯಲ್ಲ ಈ ಒಂದು 3 ಚೈನ್ ಲಾಕಲ್ಲಿ ಸೂಜಿನ ಹಾಕಿಬಿಟ್ಟು ಚೈನ್ ಲಾಕಲ್ಲಿ ಹೋಗಿಬಿಟ್ಟು ಸೂಜಿನ ಹಾಕಿ ದಾರನ ಈ ರೀತಿ ತೊಗೊಳ್ಳಿ. ಸ್ವಲ್ಪ ಟೈಟಾಗಿ ಈ ದಾರನ ಇಟ್ಕೊಂಡ್ಬಿಟ್ಟು ಇದ್ರ ಒಳಗಡೆ ತೊಗೊಂಡ್ಬಿಟ್ಟು ಸ್ವಲ್ಪ ಟೈಟಾಗಿ ಈ ರೀತಿ ಈ ಬೆರಳು ಸಹಾಯದಲ್ಲಿ ದಾರನ ಎಳ್ಕೊಳ್ಳಿ. ನೀಟಾಗಿ ಕೂಡುತ್ತೆ ಚೈನ್ ಅನ್ನೋದು. ಆಮೇಲೆ ಈ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 2 3 ಮತ್ತು 3 ಚೈನ್ನ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಏನು ನಾವು 4 ಚೈನ್ ಡಬಲ್ ಲಾಕ್ ಮಾಡಿದ್ದೀವಲ್ಲ ಈ ಒಂದು ಹೋಲಲ್ಲಿ ಹೋಗಿ ಈ ದಾರವನ್ನು ನೀಟಾಗಿ ಈ ಥರ ತಗೊಂಡ್ಬಿಟ್ಟು ಸ್ವಲ್ಪ ಲೂಸಾಗಿ ಬರುತ್ತೆ. ಈ ರೀತಿ ಎಳ್ಕೊಂಡಾಗ ಆ ಚೈನ್ ಅನ್ನೋದು ಟೈಟ್ ಆಗುತ್ತೆ. ಈ ಒಂದು ಬೆರಳಲ್ಲಿ ಟೈಟಾಗಿ ದಾರನ ಎಳ್ಕೊಂಡು ಈ ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳಿ. ಸೂಜಿನ ಈ ರೀತಿ ತೆಗೆದುಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ತೊಗೊತಾ ಇದ್ದೀನಿ. ತುಂಬ ಚಿಕ್ಕ ಸೈಜಲ್ಲಿ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಈ ರೀತಿ ಸ್ಮಾಲ್ ಬೀಡನ್ನ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇ ನಾವು 4 ಚೈನ್ ಹಾಕಿದ್ದೀವಿಲ್ವ ಬ್ಯಾಕ್ ಸೈಡಲ್ಲಿ ಬೀಡ್ಸ್ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ. ಇದ್ರ ಒಳಗಡೆ ಸೂಜಿನ ಹಾಕಿ ಈ ರೀತಿ ಎಳ್ಕೊಳ್ಳಿ. ನೀಟಾಗಿ ಕಾಣಿಸುತ್ತೆ. 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. 1 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೊಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಈಗ ಮತ್ತೆ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತೆ ಇದೇ 4 ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆ ಲೆಂತ್ ಎಷ್ಟಿದೆಯಾ ಅಂದರೆ ಇಲ್ಲಿ ಏನು ನಾವು 3 ಚೈನ್ ಹಾಕಿದ್ದೀವಲ್ಲ ಇದ್ರ ಲೆಂತಿನ ಮೇಲೆ ಇದ್ರ ಲೆಂತ್ ಎಷ್ಟಿದೆಯೋ ಅಷ್ಟೊಂದು ಲೆಂತಾಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಈಗ ಮತ್ತೆ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು 4 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಮತ್ತೆ ಸೂಜಿ ಮೇಲೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡ್ಸ್ನ ತೊಗೊಂಡ್ಬಿಟ್ಟು ಈ ಒಂದು ಬೀಡನ್ನ
ಇದಕ್ಕೆ ಹಾಕಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನು ಈಗ 4 ಬೀಡ್ ಹಾಕಿದ್ದೀನಿ. 6 ಬೀಡ್ ಹಾಕೋವರೆಗೂ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದೊಂದು ಡಬಲ್ ಕ್ರೋಶೆದಕ್ಕೆ ಒಂದೊಂದು ಬೀಡ್ಸನ್ನ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರನ ತೊಗೊಂಡು ಇದೇ 4 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೂ ಒಂದು ಬೀಡ್ಸನ್ನ ಹಾಕ್ಕೊತಾ ಇದ್ದೀನಿ. ಈ ಬೀಡನ್ನ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇ 4 ಚೈನಲ್ಲಿ ಹೋಗಿಬಿಟ್ಟು ದಾರನ ತಂದು 2ರಲ್ಲಿ 1 2ರಲ್ಲಿ 1 ಈ ರೀತಿ 6 ಬೀಡ್ಸ್ಗಳನ್ನ ಹಾಕಿದ್ದೀನಿ. 6 ಬೀಡ್ಗಳನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. 6 ಡಬಲ್ ಕ್ರೋಶೆಗೆ 6 ಬೀಡ್ಸನ್ನ ಹಾಕಿ ಈಗ ಸೂಜಿ ಮೇಲೆ ಮತ್ತೆ ಒಂದು ಟೈಮ್ ನಾನು ದಾರ ಸುತ್ಕೊತಾ ಇದ್ದೀನಿ. ಇಲ್ಲಿ ಬೀಡ್ಸ್ ಏನು ತೊಗೊಂಡಿಲ್ಲ ನಾನು. ಮತ್ತೆ ಇದೇ 4 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ರೀತಿ ಬೀಡ್ಸ್ ಇಲ್ಲದೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಒಂದು ಚೈನ್ನ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಬೀಡ್ಸ್ ಇಲ್ಲದೆ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ವ, ಇದ್ರ ಒಳಗಡೆನೆ ಸೂಜಿ ಮೇಲೆ ದಾರ ತಗೊಳ್ಳದೆ ಇದೇ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ದಾರನ ತಂದು ಮತ್ತೆ ಒಂದು ಈ ರೀತಿ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಈ ಕಂಬನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಈಗ 2 3 4 5 6 ಬಾರಿ ಲಾಕನ್ನು ಮಾಡಿ ಡಬಲ್ ಕ್ರೋಶೆದಲ್ಲಿ 6 ಬಾರಿ ಹಾಫ್ ಡಬಲ್ ಕ್ರೋಶೆನ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಇದೇ 4 ಚೈನಲ್ಲಿ ಹೋಗಿಬಿಟ್ಟು ಮತ್ತೆ ಈ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಡಿಸೈನ್ ಅನ್ನೋದು ಈ ಥರ ಕ್ರಾಸ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ, ಡಿಸೈನ್ ನೀಟಾಗಿ ಕೂಡುತ್ತೆ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಇದೇ 4 ಚೈನಲ್ಲೇ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಮತ್ತು 2 3 ಈ ರೀತಿ 3 ಲಾಕನ್ನು ಹಾಕಿದ ಮೇಲೆ ಅದೇ 4 ಚೈನಲ್ಲಿ ಈ ರೀತಿ 3 ಲಾಕ್ ಹಾಕಿದಾಗ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸುತ್ತೆ. ಮತ್ತು ಈಗ ನಾನು ಇದನ್ನು ಬಟ್ಟೆಗೆ ಒಂದು ಸರಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮತ್ತು ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಡಿಸೈನ್ ಅನ್ನೋದು ಈ ಥರ ಕಾಣಿಸುತ್ತೆ. ಡಿಫ್ರೆಂಟಾಗಿ ಡಿಸೈನು. ಇನ್ನು ದೊಡ್ಡದು ಬೇಕಾದರೆ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ತ್ರಿಬಲ್ ಕ್ರೋಶೆಯಲ್ಲಿ ನಾನು ಡಬಲ್ ಕ್ರೋಶೆನ ಮಾಡ್ಕೊಂಡ್ಬಿಟ್ಟು ಡಿಸೈನ್ ಅನ್ನೋದು ಈ ಥರ ಕಾಣಿಸೋಂಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಬರುತ್ತೆ ಕ್ರಾಸಲ್ಲಿ. ಈಗ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ನಾನು ಇನ್ನೊಂದು ಲಾಕನ್ನು ಮಾಡಿಕೊಂಡು 1 2 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ ಒಂದು 3 ಚೈನಲ್ಲಿ ಬರುತ್ತಲ್ಲಿ ನೋಡಿ ಲಾಕನ್ನು ಹಾಕಿ ದಾರನ ಮೇಲೆ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ಬಿಗ್ ಬೀಡ್ಸ್ನ ತೊಗೊತಾ ಇದ್ದೀನಿ ನಾನಿಲ್ಲಿ. ಬಿಗ್ ಬೀಡನ್ನ ತೊಗೊಂಡ್ಬಿಟ್ಟು ಮತ್ತು ಈ ಬೀಡ್ಸು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕನ್ನು ಮಾಡಿ ಮತ್ತು ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊಂಬಿಟ್ಟು ಇದ್ರ ಒಳಗಡೆ ಹೋಗಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮತ್ತು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ 3 ಚೈನು ಮತ್ತು ಸೇಮ್ ಇದರೊಳಗಡೆ ಹೋಗಿ ದಾರ ಮತ್ತು ಈ ಥರ ಎಳ್ಕೊಂಡ್ಮೇಲೆ ಟೈಟ್ ಆಗುತ್ತೆ. ಮತ್ತು ಈ ರೀತಿ ಮಾಡಬೇಕಾಗುತ್ತೆ. ಸೇಮ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಈ ರೀತಿ ಕಂಟಿನ್ಯೂ ಆಗಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೇಮ್ ನಾನು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 5 ಬೀಡ್ಸ್ ಹಾಕಿದ್ದೀನಿ. 5 ಬೀಡ್ಸ್ ಹಾಕಿಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನೀವು ಈ ರೀತಿ ಇಷ್ಟ ಆದರೆ ನಿಮಗೆ ಈ ರೀತಿ ಟ್ರೈ ಮಾಡ್ಬೋದು. ಇದರಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. 2ನೇ ಸ್ಟೆಪ್ಪಲ್ಲಿ ಕೂಡ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಸ್ಯಾರಿಗೆ ಹಾಕ್ತಾ ಇಲ್ಲ. ಹಾಗಾಗಿ ಒಂದು ಡಿಸೈನಲ್ಲಿ 2 ಐಡಿಯಾ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಈ ಥರ ಇಷ್ಟ ಆದರೆ ಈ ಥರ ಹಾಕ್ಕೊಳ್ಳಿ, ಈ ರೀತಿ ಇಷ್ಟ ಆದರೆ ನಿಮಗೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು.
5 ಟೈಮ್ ಡಬಲ್ ಕ್ರೋಶೆನ ಮಾಡಿದ್ದೀನಿ ನೋಡಿ. 1 2 3 4 5 ಇದು ಬಂದು ಚೈನ್ ಹಾಕಿದ್ವಲ್ಲ ಅಲ್ಲಿಂದ ತೊಗೊಂಡಿರೋದೆ 6 ಟೈಮ್ ಕಾಣಿಸುತ್ತೆ. ಇದರಲ್ಲಿ 5 ಬೀಡ್ಸ್ ಬಂದಿದೆ. 5 ಬೀಡ್ಸ್ ಬಂದಮೇಲೆ ಒಂದ್ಸರಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಸೇಮ್ ಮೆಥಡಲ್ಲಿ ಇಲ್ಲೇನು ಡಬಲ್ ಕ್ರೋಶೆ ಇದೆಯಲ್ವಾ ಇದ್ರೊಳಗಡೆ ಸೂಜಿನ ಹಾಕಿಬಿಟ್ಟು ಮತ್ತೆ ಸೇಮ್ 5 ಲಾಕನ್ನು ಮಾಡ್ಕೊತೀನಿ. ಈ ರೀತಿ 5 ಟೈಮ್ ಲಾಕ್ ಹಾಕಿದ ಮೇಲೆ ಇದೇ 4 ಚೈನಲ್ಲಿ ಕೂಡ ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸೂಜಿನ ಅಂತ ಮೇಲೆ ಮಾಡಿಕೊಂಡು ದಾರನ ಮತ್ತೆ ಈಗ ಒಂದು ಸ್ಮಾಲ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಇಲ್ಲಿ ಕೂಡ ನಾನು ಬೀಡ್ಸನ್ನ ಹಾಕ್ಕೊಂಡ್ಬಿಟ್ಟು ಕ್ರೋಶೆ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ತಾಯಿದ್ದೀನಿ. ಜಸ್ಟ್ ಈ ರೀತಿ ಬೀಡ್ಸನ್ನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊತ ಒಂದು 4 ಬೀಡ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಮತ್ತು ಇದೇ 4 ಚೈನಲ್ಲಿ ಈ ಒಂದು ಬೀಡ್ಸನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ಹಾಕಿ ಮತ್ತು ಈ ಬೀಡ್ ಕೂಡ ಇದೇ 4 ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತು ಇದ್ರೊಳಗೆ 4 ಚೈನಲ್ಲಿ ಹೋಗಿ ಈ ಬೀಡ್ಸನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 4 ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತು ಇದೇ ಪಕ್ಕದಲ್ಲೇ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಒಂದು ಪಕ್ಕದಲ್ಲೇ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಕುಚ್ಚು ಸ್ವಲ್ಪ ದೂರ ಬೇಕಿದ್ದರೆ ನೀವು ಲಾಕನ್ನು ಜಾಸ್ತಿ ಮಾಡಿಕೊಂಡು ಚೈನ್ನ ಹಾಕ್ಕೋಬೋದು. ಇಲ್ಲ ನಿಮಗೆ ಕುಚ್ಚು ಹತ್ತಿರದಲ್ಲೇ ಇರಲಿ, ಡಿಸೈನು ಹತ್ತಿರವಾಗಿ ನೀಟಾಗಿ ಕಾಣಲಿ ಅಂದರೆ ನೀವು ಚೈನ್ನ ಒಂದೇ ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಚೈನ್ ಮಾಡ್ಕೊತ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡ್ಬೋದು. ದೂರ ಹತ್ರ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ ಡಿಸೈನ್ ಬಂದುಬಿಟ್ಟು. ನಿಮಗೆ ಈ ರೀತಿ ಇಷ್ಟ ಆದರೆ ನೀವು ಈ ಥರ ಟ್ರೈ ಮಾಡಿ. ಇಲ್ಲ ನಿಮಗೆ ಈ ರೀತಿ ಸಿಂಪಲ್ಲಾಗಿ ಇಷ್ಟ ಆಯಿತು ಅಂದರೆ ನೀವು ಈ ರೀತಿ ಕೂಡ ನೀವು ಡಿಸೈನ್ನ ಹಾಕ್ಕೋಬೋದು. ಸೊ ಒಂದು ಡಿಸೈನಲ್ಲಿ 2 ರೀತಿಯ ಡಿಸೈನ್ನ ನೀವು ಮಾಡ್ಕೋಬೋದು. ಸೊ ಇದು ಕ್ರಾಸಲ್ಲಿ ಈ ರೀತಿ ಬರುತ್ತೆ, ಇದು ಬಂದು ಈ ಥರ ಬರುತ್ತೆ. ಇನ್ನು ಫ್ಲವರ್ ಬೀಡ್ಸ್ ಕೂಡ ನೀವು ಹಾಕೋಬೋದು. 1-2 ಹಾಕಿಬಿಟ್ಟು ಕುಚ್ಚು ಕಟ್ಟಿ ಲುಕ್ಕು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಸೀರೆಗೆ ಟ್ರೈ ಮಾಡಿ. ತುಂಬ ಬೇಗನೆ ಹಾಕೋಬೋದು. ಒಂದೇ ಒಂದು ಸ್ಟೆಪ್ಪಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಸ್ವಲ್ಪ ಹಾಕಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಈ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನು ನಾನು ಈ ಥರ ತೋರಿಸಿದ್ನಲ್ಲ, ನಿಮಗೆ ಇಷ್ಟಕ್ಕೆ ಸ್ಟಾಪ್ ಸಾಕು ಅನ್ನಂಗಿದ್ರೆ ಈ ರೀತಿ ಟ್ರೈ ಮಾಡಿ. ಇದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿದ್ದರೆ ನಾನು ಸೆಕೆಂಡ್ ಬೀಡ್ಸಲ್ಲಿ ಏನು ಸ್ಟಾರ್ಟ್ ಮಾಡಿದ್ದೀನಲ್ವ ಈ ರೀತಿ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಒಂದೇ ಡಿಸೈನು 2 ರೀತಿ ಡಿಸೈನ್ನ ನೀವು ಹಾಕ್ಕೋಬೋದು. 2 ಥರನೂ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಕುಚ್ಚು ಕೂಡ ತುಂಬ ಹತ್ತಿರದಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಸೊ ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಖಂಡಿತವಾಗಲೂ ಟ್ರೈ ಮಾಡಿ. ಹೊಸಬರಾಗಿದ್ದರೂ ಕೂಡ ಖಂಡಿತವಾಗಲೂ ಟ್ರೈ ಮಾಡಿ. ತುಂಬ ಈಸಿಯಾಗಿ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಇದು ನೋಡಿ ಈ ರೀತಿ ಬಂದಿದೆ ಡಿಸೈನ್ ಬಂದು. ನಿಮಗೇನು ಸ್ವಲ್ಪ ದೊಡ್ಡದಾಗಿ ಬೇಕಿದ್ದರೆ ನೀವು ತ್ರಿಬಲ್ ಕ್ರೋಶೆಲ್ಲೇ ವರ್ಕ್ನ ಮಾಡ್ಕೋಬೋದು. ಇದೇ ಬೀಡ್ಸ್ ತೊಗೋಬೇಕಂತೇನಿಲ್ಲ. ನಿಮಗೆ ಯಾವ ರೀತಿ ಬೀಡ್ಸ್ ಇಷ್ಟ ಆಗುತ್ತೋ ಆ ರೀತಿ ಬೀಡ್ಸ್ನ ತೊಗೊಂಡ್ಬಿಟ್ಟು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಖಂಡಿತವಾಗಲೂ ಟ್ರೈ ಮಾಡಿ. ತುಂಬ ಬೇಗನೆ ಆಗೋಗುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ಈ ಡಿಸೈನ್ನ ನೀವು ಹಾಕ್ಕೋಬೋದು. ರೆಗ್ಯುಲರಾಗಿ ಯಾರಾದರೂ ಕಸ್ಟಮರ್ ಇದ್ದರೆ ಅವರು ಕೂಡ ಖಂಡಿತವಾಗ್ಲೂ ಡಿಸೈನ್ನ ಹಾಕ್ಕೋಬೋದು. ಏನಕ್ಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋ ಮಾಡಬೇಕಾದ್ರೆ ನನಗೊಬ್ಬರು ಕಸ್ಟಮರ್ ಬಂದರು. ಸೊ ಅವರು ಕೂಡ ಇದೇ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಸೀರೆಗೆ ಇದೇ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ವಿಡಿಯೋ ಮಾಡಿದ್ದೆ, ಮತ್ತೇನು ಬೇಡ ಅಂತ ಹೇಳ್ಬಿಟ್ಟು ಆ ಸೀರೆಗೆ ಹಾಕಿರುವಂಥ ವಿಡಿಯೋ ಮಾಡಿಲ್ಲ. ಸೊ ಅವ್ರ ಸ್ಯಾರಿಗೆ ಹಾಕಿದ ಮೇಲೆ ಈ ಡಿಸೈನು ಯಾವ ಥರ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಶಾರ್ಟ್ ವಿಡಿಯೋದಲ್ಲಿ ಈ ಡಿಸೈನಿನ ಫೈನಲ್ ಲುಕ್ಕು ನೀವು ನೋಡ್ಕೋಬೋದು. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 to 500 rupees ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.